ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಫೈಟ್ ನಡೆದಿದೆ. ಗೊಬ್ಬರಕ್ಕಾಗಿ ನೂರಾರು ಅನ್ನದಾತರು ಮುಗಿಬಿದ್ದಿದ್ದಾರೆ. ರಾಣೆಬೆನ್ನೂರಿನ ಹರನಗಿರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರ ಅಭಾವ ಹಿನ್ನೆಲೆಯಲ್ಲಿ ಸೊಸೈಟಿಗೆ ಯೂರಿಯಾ ಗೊಬ್ಬರ ಬರ್ತಾ ಇದ್ದಂತೆ ಅಲ್ಲಿ ಸೇರಿದ್ದಂತಹ ನೂರಾರು ರೈತರು ಮುಗಿಬಿದ್ದಿದ್ದಾರೆ. ಹೀಗಾಗಿ ಇಲ್ಲಿ ಗಲಾಟೆ ನಡೆದಿದೆ. ಹರನಗಿರಿ ಗ್ರಾಮದ ಸೊಸೈಟಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆಯಾಗಿದ್ರು. ಸೊಸೈಟಿ ಸಿಬ್ಬಂದಿ ಹಾಗೂ ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಒಬ್ಬ ರೈತನಿಗೆ 2 ಚೀಲ ಗೊಬ್ಬರವನ್ನ ವಿತರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ರೈತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ. ಮಳೆ ಪ್ರಮಾಣ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರವನ್ನು ಕಂಪಲ್ಸರಿಯಾಗಿ ಅವರು ಯೂಸ್ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಇವತ್ತು ರೈತರು ಸಿಕ್ಕಾಕೊಂಡಿದ್ದಾರೆ. ಮೊದಲು ಏನು ಯೂರಿಯಾ ಗೊಬ್ಬರನ ತಮ್ಮಂದು ಹಾಕಿದ್ರು, ಈಗ ಮಳೆ ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಯೂರಿಯಾ ಗೊಬ್ಬರದ ಶಾರ್ಟೇಜ್ ಅವರಿಗೆ ಆಗ್ತಾ ಇದೆ, ಅಂದರೆ ಕೊರತೆ ಆಗ್ತಾ ಇದೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾನು ಇವತ್ತು ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದ ಈ ಒಂದು ಸಹಕಾರ ಸಂಘದ ಆವರಣದಲ್ಲಿ ನಿಮ್ಮ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ. ಒಬ್ಬ ರೈತನಿಗೆ 2 ಪಾಕೆಟ್ ಯೂರಿಯಾವನ್ನು ಇವತ್ತು ನೀಡಲಾಗ್ತಾ ಇದೆ. ಒಂದು ವಿಚಾರ ಏನಂತ ಹೇಳಿದರೆ, ಮಳೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರದ ಬಳಕೆಯನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗುವಂಥ ಭಯ ಇದೆ. ಆ ಕಾರಣದಿಂದಾಗಿ ಯೂರಿಯಾ ಗೊಬ್ಬರಕ್ಕೆ ಡಿಮಾಂಡ್ ಜಾಸ್ತಿ ಆಗಿದೆ. ಒಂದು ಮಾಹಿತಿ ಪ್ರಕಾರ ಇಡೀ ರಾಜ್ಯಕ್ಕೆ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ 13 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಸೆಂಟ್ರಲ್ಗೂ ಕೂಡ ಕೇಂದ್ರ ಸರ್ಕಾರಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಮನವಿ ಮಾಡಲಾಗಿತ್ತು. ಆದರೆ 4 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಬಂದಿದೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಮೊನ್ನೆ ತಾನೇ ಮಾಹಿತಿ ನೀಡಿದರು. ಹೀಗಾಗಿ ಸೆಂಟ್ರಲ್ನಿಂದನೂ ಕೂಡ ನಮ್ಗೆ ಸರಿಯಾದ ಸಹಕಾರ ಸಿಕ್ಕಿಲ್ಲ ಅನ್ನುವಂತಹ ಆರೋಪ ಪ್ರತ್ಯಾರೋಪಗಳಲ್ಲಿ ಇವತ್ತು ಕಾಂಗ್ರೆಸ್ ಬಿಜೆಪಿ ನಾಯಕರು ನಿರತರಾಗಿದ್ದಾರೆ. ಇದರ ನಡುವೆ ಇವತ್ತು ರೈತ ನಿಜವಾದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇನೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಯೂರಿಯಾ ಗೊಬ್ಬರದ ಅವಶ್ಯಕತೆ ಹೇಗಿದೆ, ಯಾವ ರೀತಿ ಇದೆ, ಮತ್ತು ಯಾವ ರೀತಿ ರೈತರು ಇವತ್ತು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ವಿಚಾರ ನೋಡೋದಾದರೆ, ಇವತ್ತು ಇಡೀ ಜಿಲ್ಲೆಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ನಲ್ಲಿ ಇವತ್ತು ಮೆಕ್ಕೆಜೋಳವನ್ನು ರೈತರು ಬಿತ್ತನೆ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಮೆಕ್ಕೆಜೋಳಕ್ಕೆ ಕಂಪಲ್ಸರಿಯಾಗಿ ಯೂರಿಯಾವನ್ನು ಹಾಕುವಂಥ ಅವಶ್ಯಕತೆ ಇರೋದರಿಂದ ಇವತ್ತು ಮಳೆ ಹೆಚ್ಚಾಗಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರವನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕಾದಂಥ ಅನಿವಾರ್ಯತೆಗೆ ಇವತ್ತು ರೈತರು ಸಿಕ್ಕಾಕೊಂಡಿದ್ದಾರೆ. ತಾವು ಗಮನಿಸ್ಬೋದು, ಕ್ಯೂ ಹಚ್ಚಿ ಇವತ್ತು ಯೂರಿಯಾ ಗೊಬ್ಬರವನ್ನು ತೆಗೆದುಕೊಳ್ಳಲಿಕ್ಕೆ ರೈತರು ಕ್ಯೂ ಹಚ್ಚಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಆ ಕಡೆ ಎತ್ತಿನ ಬಂಡಿಗಳಲ್ಲಿ ಯಾವ ರೀತಿ ಯೂರಿಯಾ ಗೊಬ್ಬರವನ್ನು ಲೋಡ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ನಾನೀಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಆ ಕಡೆ ಟ್ರ್ಯಾಕ್ಟರ್ನಲ್ಲೂ ಕೂಡ ಲೋಡ್ ಮಾಡ್ತಾ ಇದ್ದಾರೆ. ಹೊರಗಡೆ ಗೊಬ್ಬರವನ್ನು ತರುತ್ತಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಒಂದು ಯೂರಿಯಾ ಗೊಬ್ಬರದ ಅಭಾವದಿಂದಾಗಿ ಸಾಕಷ್ಟು ಸಮಸ್ಯೆಗಳು ರೈತರಿಗೆ ಆಗಿದೆ. ಒಂದು ಕಡೆ ಕೃಷಿ ಇಲಾಖೆಯಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಯೂರಿಯಾ ಗೊಬ್ಬರವನ್ನು ಕೊಡಲಿಕ್ಕೆ, ಆದರೂ ಕೂಡ ಶಾರ್ಟೇಜ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ ಗಮನಿಸ್ಬೋದು ನೀವು, ಒಂದು ಕಡೆ ಎತ್ತಿನ ಬಂಡಿ ಮತ್ತು ಇನ್ನೊಂದು ಕಡೆ ಟ್ರ್ಯಾಕ್ಟರ್ಗಳಲ್ಲಿ ಗೊಬ್ಬರವನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.